ಕಮೆಂಟ್ಸ್ ಕಾಮಿಡಿಗೆ ಸ್ವಾಗತ. ನಾನು ನಿಮ್ಮ ಸಂತೋಷ್. ಏನೋ ಹೆಚ್ಚು ಕಮ್ಮಿ ಕಾಣಿಸ್ತಿದೆ. ಕಮೆಂಟ್ ಚಂದದಾರರಿಗೆ ಏನಾದ್ರು ಗೊತ್ತಾಯ್ತಾ? ಯವ್ವ ನಾವು ಅಲ್ಲೇ ಏನಾಗೈತಿ ಉಕ್ಕ? ನಿಂದೇನು ತಪ್ಪಿಲ್ಲ, ನಂದೇ ತಪ್ಪು. ಇವತ್ತೇ ಡಿಲೀಟ್ ಮಾಡ್ತೀನಿ. ಅಯ್ಯೋ ಯಾಕೆ ಹಿಂಗೆಲ್ಲ ಆಡ್ತಿರೋ? ಕಲಿಗಾಲ ಅಂತ್ಯ ಆಗೋ ಸಮಯ ಬಂದಿದೆ ಅನ್ಸುತ್ತೆ. ಹತ್ತಿ ಹೊಲದಲ್ಲಿ ಅರಳಿದ ಅನಾಹುತ ಪ್ರತಿಭೆ. ಕಮೆಂಟ್ಸ್ ಓದೋದ್ರಲ್ಲಿ ಎಂಥ ಸುಖ ಇಟ್ಟಿದ್ಯೋ ದೇವ್ರೆ. ಅಯ್ಯೋ ಯಾಕ್ರೋ, ಮೊದ್ಲೇ ಸಿಂಗಲ್ ಆಗಿ ಸಾಯ್ತಾ ಇದ್ದೀವಿ, ನೀವು ಬೇರೆ ತಲೆ ತಿಂತೀರ. ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ರೆ ಇವ್ರದೇ ಅವಳಿ ಆಗಿದೆ. ಯಾಕ್ರೋ ಹಿಂಗ್ ಕಾಡ್ತೀರಾ? 1.5 ಲಕ್ಷ ಕೊಟ್ಟು ಫೋನ್ ತಗೊಂಡು 3,500 ರೀಚಾರ್ಜ್ ಮಾಡಿ ಬರೇ ಇಂಥವನೇ ನೋಡೋ ಆಗ್ಯದ. ಎಲ್ಲ ನಮ್ಮ ಮನೆ ಬರ. ಬೇಜಾರಾಗ್ತಿದೆ ಅಂತ ಇವಾಗ ರೀಲ್ಸ್ ನೋಡಕ್ ಬಂದೆ. ನೋಡಿದ್ಮೇಲೆ ಇನ್ನೂ ಬೇಜಾರಾಗ್ತಿದೆ. ಅಕ್ಕವು ಗಿಡ ತುಳಿಬೇಡ, ಸತ್ತು ಹೋಗ್ತಾವ ಪಾಪ. ಕ್ಯಾಮ್ರಾಮ್ಯಾನ್ ಇನ್ನೂ ಬದುಕಿದ್ದಾನ? ನೀವೆಲ್ಲ ಯಾರ ಮಕ್ಳಪ್ಪ? 299 ರೀಚಾರ್ಜ್ ಮಾಡೋದೆ ನಿಮ್ಮಂತ ಗಣ್ಯ ವ್ಯಕ್ತಿಗಳನ್ನ ನೋಡಕ್ಕೆ. ಕಮೆಂಟ್ ನೋಡೋಕಂತ ಬಂದವರು ಚೆನ್ನಾಗಿದ್ದೀರಾ? ಮಳೆ ಬಂದಾಗ ಕಪ್ಪೆ ಬಂದಂಗೆ ಬರ್ತಿರಲ್ಲ ಒಬ್ಬೊಬ್ರೆ. ಯಪ್ಪ, ಅಣ್ಣನ ಹತ್ರ ಗೋಲ್ಡ್ ರಿಂಗ್ಸ್ ಇವೆ ನೋಡ್ರೋ. ಅಣ್ಣ ತೀರ್ಥ ಕುಡಿ, ಟೈಮ್ ಇಲ್ಲ. ಮೆಲ್ಲಗೆ ಚಿಗುರುತ್ತಿರುವ ಮತ್ತೊಂದು ಪ್ರತಿಭೆ. ಪೂಜಾರ್ರೆ ಬಂದು ಮಂಗಳಾರತಿ ಮಾಡಿ ಬೇಗ, ಇಂಥ ಪ್ರತಿಭೆಗಳು ಇನ್ನೂ ಬರಲಿ ಅಂತ. 7 ಜನ್ಮಕ್ಕೆ ಇಲ್ಲದ ಇನ್ಸ್ಟಾಗ್ರಾಮ್ ಈ ಜನ್ಮಕ್ಕೆ ಸಿಕ್ಕಿ ತುಂಬಾ ತಪ್ಪು ಮಾಡಿತ್ತು. ಸ್ವಾಮಿ ಅರ್ಚನೆ ಮಾಡಿಸ್ಬೇಕು ಬನ್ನಿ. ಭಕ್ತರು ಇಲ್ಲದ ಟೈಮ್ನಲ್ಲಿ ಅರಳಿದ ಪ್ರತಿಭೆ. ನಿಮ್ಮ ಸೊಸೆಗೆ ನಮ್ಮ ಬೀದರ್ ಜಿಲ್ಲೆಗೆ ಕಳಿಸಿ ಕಾರಂಜಾ ಜಲಾಶಯದ ನೀರು ಬಿಡಕ್ಕೆ ಹೇಳಿ. ರೈತರು ತುಂಬಾ ಕಷ್ಟದಲ್ಲಿದ್ದಾರೆ. ಅಣ್ಣನ ಮೀಸೆ ಏನು ಮಾರೆಯ ಕುದುರೆ ಆಗ್ಯವ? ಒಪ್ದೆ ಕಣಯ್ಯ, ಇದು ನಾಗರ ಪಂಚಮಿ ಉಂಡೆ ಅಂತ. ಕಮೆಂಟ್ ನೋಡಲು ಬಂದವರಿಗೆ ಉಚಿತ ಗಸಗಸೆ ಪಾಯಸದ ವ್ಯವಸ್ಥೆ ಇರುತ್ತದೆ. ಮರಿಯಪ್ಪ ಇಲ್ಲಿ ಕಾಣ್ತಾ ಇಲ್ಲ. ರವೆ ಉಂಡೆ ಅಂತ ಶೇಂಗಾ ಉಂಡೆ ತಿನ್ನಿಸ್ತಿದ್ಯಾ? ಅದ ಸತ್ಯಮೂರ್ತಿ ಅವರೇ, ಗಸಗಸೆ ಪಾಯಸ ನೀವು ಕುಡಿಬೇಡಿ, ನಮಗೆ ಕೊಡಿ. ಇದೆಲ್ಲ ನೋಡಿದ್ಮೇಲೆ ಭೂಮಿ ಮೇಲೆ ಬದುಕಬೇಕು ಅಂತ ನಮಗಂತೂ ಅನ್ನಿಸ್ತಾ ಇಲ್ಲ. ನಾಗರ ಪಂಚಮಿ ಮಾಡ್ರೆ ಎಳ್ಳುಂಡೆ ತೋರಿಸಿ ರವೆ ಉಂಡೆ ಅಂತವನು. ಸ್ವಲ್ಪ ತಕೋ. ನನಗಿದ್ರ ಉತ್ತರ